ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ PU ಸೆಟ್ ಪರೀಕ್ಷೆ ಸೈನ್ಸ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕಿಶೋರ್ ಗುಬ್ಬಿ. ಇವಾಗಲಿಂದ ನಾನು ನಿಮಗೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ಲಿದ್ದೇನೆ. ನನಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿತ್ ಇಂಟ್ಯೂಷನ್, ವಿತ್ ಇಮ್ಯಾಜಿನೇಷನ್, ವಿತ್ ಪ್ರಾಕ್ಟಿಕಲ್ ಲೈಫಲ್ಲಿ ಹೆಂಗೆ ಫಿಸಿಕ್ಸ್ ಇರುತ್ತೆ, ದಟ್ ಈಸ್ ವಾಟ್ ಫಿಸಿಕ್ಸ್ ಇಸ್ ರೈಟ್. ಸೊ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡೋಣ. ಇವತ್ತು ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಂದರೆ ಒನ್ ಆಫ್ ದಿ ಲಾರ್ಜೆಸ್ಟ್ ಚಾಪ್ಟರ್ ಕೂಡ ಹೌದು. ಸ್ವಲ್ಪ ಕಷ್ಟ ಅಂತ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಹೇಳ್ತಾರೆ. ಈ ಒಂದು ಚಾಪ್ಟರ್ ಯಾವುದು, ವರ್ಕ್, ಎನರ್ಜಿ ಆ್ಯಂಡ್ ಪವರ್. ಈ ಚಾಪ್ಟರ್ನ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಸುಮಾರು ಸರ್ತಿ 3 ಮಾರ್ಕ್ಸ್ಗೆ ಈ ಕ್ವಶನ್ನ ರಿಪೀಟೆಡ್ ಆಗಿ ಟೀಚರ್ಸು ಕೇಳ್ತಾ ಇರ್ತಾರೆ, ಅಥವಾ ಎಕ್ಸಾಮ್ಸಲ್ಲಿ ಕೂಡ ಕೇಳೋ ಸಾಧ್ಯತೆಗಳು ಬಹಳ ಇದೆ. ವಿಚ್ ಈಸ್ ವರ್ಕ್ ಎನರ್ಜಿ ಥಿಯರಮ್. ಆದಷ್ಟು ಬೇಗ ವಿದಿನ್ 10 ಮಿನಿಟ್ಸೇ ಅಥವಾ 12 ಮಿನಿಟ್ಸಲ್ಲಿ ಫಿನಿಷ್ ಮಾಡಲಿಕ್ಕೆ ಟ್ರೈ ಮಾಡೋಣ, ಓಕೆನಾ. ಹಿಯರ್ ಐ ಆಲ್ರೆಡಿ ಟೋಲ್ಡ್, ನಿಮಗೆ ಒಂದು ಇಂಟ್ಯೂಷನ್ ಪ್ರಕಾರ ಜೊತೆಗೆ ಕೂಡ ಹೇಳ್ಕೊಡ್ತೀನಿ ಅಂತ. ಮೊದಲಿಗೆ ಈ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ವೇರಿಯಬಲ್ ಫೋರ್ಸ್ ಯಾವಾಗ ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯು ಕ್ಯಾನ್ ಫಾಲೋ ಇಟ್ ಅಪ್, ರೈಟ್. ಮೊದಲಿಗೆ ವರ್ಕ್ ಎನರ್ಜಿ ಥಿಯರಮ್. ಈ ಹೆಸರನ್ನು ನೋಡಿದಾಗ ಏನನ್ಸುತ್ತೆ, ಇಲ್ಲಿ ವರ್ಕ್ ಇದೆ. ವರ್ಕ್ ಅಂದರೆ ನಮಗೆ ಏನಂತ ಗೊತ್ತು, when a force is applied, if there is a displacement, ಅಂದರೆ ಫಾರ್ ಎಕ್ಸಾಂಪಲ್ there is one remote here, ಓಕೆನಾ. ಇಲ್ಲೊಂದು ರಿಮೋಟ್ ಇದೆ, ನಾನು ಇಲ್ಲಿ ಫೋರ್ಸ್ ಹಾಕ್ತೀನಿ, ಆ ರಿಮೋಟು ಇಲ್ಲಿಂದ ಇಲ್ಲಿಗೆ ಬಂತು, ಡಿಸ್ಪ್ಲೇಸ್ಮೆಂಟ್ ಆಯಿತು. ವೆನ್ ಅ ಫೋರ್ಸ್ ಈಸ್ ಅಪ್ಲೈಡ್ ಆ್ಯಂಡ್ ದರ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್, ದೆನ್ ದರ್ ಇಸ್ ವರ್ಕ್ ಡನ್ ಅಂತ ಹೇಳ್ಬೋದು ನಾವು, ಹೌದಲ್ವಾ. ಸೊ ವರ್ಕ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಅ ಸ್ಕೇಲರ್ ಪ್ರಾಡಕ್ಟ್, ರೈಟ್. ಎನರ್ಜಿಯಲ್ಲಿ 2 ಫಾರ್ಮ್ಸ್ ಆಫ್ ಎನರ್ಜಿ ಇದೆ. ವಿಚ್ ಆರ್ ದೋಸ್? ಒಂದು ಪೊಟೆನ್ಷಿಯಲ್ ಎನರ್ಜಿ, ಇನ್ನೊಂದು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇಲ್ಲ. ಪೊಟೆನ್ಷಿಯಲ್ ಎನರ್ಜಿ ಏನು? ಸ್ಟೋರ್ಡ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ದ ಎನರ್ಜಿ ಆಫ್ ಅ ಬಾಡಿ ವಿಚ್ ಈಸ್ ಇನ್ ಮೋಷನಲ್ಲಿ ಇದ್ದಾಗಿರ್ತಕ್ಕಂಥ ಎನರ್ಜಿ. ಇವಾಗ ನಾವು ಮಾತಾಡೋಕೆ ಹೊರಟಿರೋದು ಕೈನೆಟಿಕ್ ಎನರ್ಜಿ ಬಗ್ಗೆ, ಓಕೆನಾ. ಸೊ ಈ ಎರಡರ ಬಗ್ಗೆ ಒಂದು ಥಿಯರಮ್ ಇದು. ಈ ಎರಡರ ಮಧ್ಯೆ ಹಂಗಾರೆ ಏನೋ ಒಂದು ರಿಲೇಷನ್ ಇರಬೇಕು. ಆರ್ ದೇ ಕನೆಕ್ಟೆಡ್? ಹೆಂಗೆ ರಿಲೇಟ್ ಆಗಿದೆ ಇದು, ವರ್ಕ್ ಮತ್ತು ಥಿಯರಮ್ ಹೆಂಗೆ ಕನೆಕ್ಟ್ ಆಗಿರ್ಬೋದು, ಅದನ್ನು ನಾವು ಇವಾಗ ಕಲಿಯೋಕೆ ಹೋಗ್ತಿದ್ದೀವಿ. ಮೊದಲಿಗೆ ಸ್ಟೇಟ್ಮೆಂಟನ್ನು ನೋಡೋಣ. ಈ ಥಿಯರಮ್ದು ಸ್ಟೇಟ್ಮೆಂಟ್. ವಾಟ್ ಇಸ್ ದ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ದ ವರ್ಕ್ ಡನ್ ಬೈ ಎ ನೆಟ್ ಫೋರ್ಸ್. ಅಂದರೆ ಒಂದು ಬಾಡಿ ಇದೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಅ ಬಾಡಿ. ಒಂದು ಬಾಡಿ ತೊಗೊಳ್ಳೋಣ ನಾವು, ಲೆಟ್ ಅಸ್ ಟೇಕ್ ಎ ಬಾಡಿ ಹಿಯರ್. ಒಂದು ಪ್ಲೇನಲ್ಲಿ ಒಂದು ಬಾಡಿ ಇದೆ. ಫಾರ್ ಸಿಂಪ್ಲಿಸಿಟಿ ನಾವು ಫೋರ್ಸನ್ನು ಈ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ, ರೈಟ್. ಫೋರ್ಸ್ ಎಫ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಎಫ್ ನೆಟ್ ಅಥವಾ ನೆಟ್ ಫೋರ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಮಕ್ಕಳ, ಬೇರೆ ಎಷ್ಟೊಂದು ಫೋರ್ಸ್ಗಳು ಅಪ್ಲೈ ಆಗ್ತಾ ಇದೆ ಇಲ್ಲಿ. ಅಂದರೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆ, ನಾರ್ಮಲ್ ಫೋರ್ಸ್ ಇರುತ್ತೆ, ಅವೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ. ಎಷ್ಟೊಂದು ಫೋರ್ಸ್ಗಳು ಅಪ್ಲೈ ಆಗ್ತಿರ್ಬೋದು, ಬಟ್ ಅದ್ರ ಡಿಸ್ಪ್ಲೇಸ್ಮೆಂಟ್ ಒನ್ ಡೈರೆಕ್ಷನ್ ಆಗ್ತಾ ಇದೆ. ವಿಚ್ ಈಸ್ ಇಲ್ಲಿದ್ದ ಬಾಡಿ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿದ್ದ ಬಾಡಿ ಇಲ್ಲಿಗೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಇವಾಗ ಫೋರ್ಸ್ ಅಪ್ಲೈ ಮಾಡಿದ್ವಿ, ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಇಟ್ಕೊಳ್ಳೋಣ, ರೈಟ್. ಇವಾಗ force is a vector quantity that we know, right. Displacement is also a vector quantity, right. The product of these two is what? Is nothing but work done. ಈ ವರ್ಕ್ ಡನ್ನಿಗೂ ಮತ್ತೆ ಎನರ್ಜಿ ಏನು ಹೇಳುತ್ತೆ, the work done by net force on a body is equal to change in kinetic energy. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಬಾಡಿ ಸ್ಟೇಟ್ ಆಫ್ ರೆಸ್ಟಲ್ಲಿ ಇತ್ತು, ಅಕಸ್ಮಾತ್ ಸ್ವಲ್ಪ ಮೋಷನಲ್ಲಿ ಇತ್ತು ಅಂತಲೂ ಕೂಡ ಅನ್ಕೋಬೋದು. ಇನಿಷಿಯಲ್ ವೆಲಾಸಿಟಿನ ನಾವು ಯು ಅಂತ ತಗೋಬೇಕು, ಫೈನಲ್ ವೆಲಾಸಿಟಿನ ವಿ ಅಂತ ತಗೋಬೇಕು ಅಂತ ಇಟ್ಕೊಳ್ಳೋಣ. ಇದು ನಾವೆಲ್ಲ ಮುಂಚೆ ಫಾರ್ಮುಲಾ ಕಲ್ತಿದ್ವಲ್ಲ, ಅಲ್ಲೆಲ್ಲ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as ಅದೆಲ್ಲ ಫಾರ್ಮುಲಾ ನೋಡಿದ್ವಲ್ಲ. ಸೇಮ್ ಇನಿಷಿಯಲ್ ವೆಲಾಸಿಟಿನ ವಿ ಅಂತ ತಗೋತೀವಿ, ಯು ಅಂತ, ಫೈನಲ್ ವೆಲಾಸಿಟಿನ ವಿ ಅಂತ ತಗೋತೀವಿ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಈ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಏನು? ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ ಹಿಯರ್? ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ½mv², ರೈಟ್. ½mv². ದಿಸ್ ಈಸ್ ದ ಫಾರ್ಮುಲಾ ಫಾರ್ ಕೈನೆಟಿಕ್ ಎನರ್ಜಿ. ಇವಾಗ ಹಂಗ ನಾವು ಏನು ಪ್ರೂವ್ ಮಾಡಬೇಕಾಗಿರೋದು? ಈ ಥಿಯರಮ್ ಏನು ಹೇಳ್ತಾ ಇದೆ ಹಂಗಂದ್ರೆ, ವರ್ಕ್ ಡನ್ W ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕು? ವಿ ಹ್ಯಾವ್ ಟು ಪ್ರೂವ್ ದಟ್ ಕೈನೆಟಿಕ್ ಎನರ್ಜಿ ಫೈನಲ್ ಎಷ್ಟಿದೆ ಮತ್ತು ಕೈನೆಟಿಕ್ ಎನರ್ಜಿ ಇನಿಷಿಯಲ್ ಎಷ್ಟಿದೆ, ಆ ಎರಡರ ಡಿಫ್ರೆನ್ಸು. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂದ್ರೇನು? ದ ಡಿಫ್ರೆನ್ಸ್ ಬಿಟ್ವೀನ್ ಫೈನಲ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಅದನ್ನು ನಾವು ಪ್ರೂವ್ ಮಾಡ್ಬೇಕು. ಹಂಗಂದ್ರೆ ವರ್ಕ್ ಡನ್ W ಇಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್. ಇದನ್ನೇ ನಾವು ವಿ ಹ್ಯಾವ್ ಟು ಪ್ರೂವ್, ರೈಟ್. ಹೆಂಗೆ ಪ್ರೂವ್ ಮಾಡೋಣ ಸರ್? ಒಂದೊಂದೇ ಸ್ಟೆಪ್ ವೈಸ್ ಹೋಗ್ತಾ ಹೋಗೋಣ. ಮೊದಲಿಗೆ ವಿ ಆಲ್ರೆಡಿ ನೋ ದಟ್ ವರ್ಕ್ ಡನ್. ವರ್ಕ್ ಡನ್ ಅಂದ್ರೇನು? ವರ್ಕ್ ಡನ್ ಅಂದರೆ W ಇಸ್ ಈಕ್ವಲ್ ಟು
ಫೋರ್ಸ್ ವೆಕ್ಟರ್ ಇಂಟು ಡಿಸ್ಟೆನ್ಸ್ ವೆಕ್ಟರ್, ಸಾರಿ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಅಥವಾ ನಾವು ಇದನ್ನ ಡಾಟ್ ಪ್ರಾಡಕ್ಟ್ ಅಂತ ಕರಿತೀವಿ. ಡಾಟ್ ಪ್ರಾಡಕ್ಟ್ ಅಂದ್ರೇನು? ಎಫ್ ಇಂಟು ಎಕ್ಸ್ ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಬರುತ್ತೆ ಹೌದಲ್ವಾ? ವೇರ್ ಕಾಸ್ ಥೀಟಾ ಇಸ್ ವಾಟ್? ಥೀಟಾ ಅಂದರೆ ದ ಆಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟ್ ಮಧ್ಯ ಆ್ಯಂಗಲ್ಲು. ಇನ್ ದಿಸ್ ಕೇಸ್ ಫೋರ್ಸು ಇದೇ ಡೈರೆಕ್ಷನ್ನು, ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ಹ್ಯಾಪನಿಂಗ್ ಇನ್ ಸೇಮ್ ಡೈರೆಕ್ಷನ್. ದಟ್ ಮೀನ್ಸ್ ಆ್ಯಂಗಲ್ ಇಸ್ 0, ರೈಟ್? W is equal to F into X into cos theta, right? ಈ theta ಏನು? Since both are in the same direction, for the simplicity we have taken like this. Same direction ಇರೋದ್ರಿಂದ angle theta 0 ಆಗೋಗುತ್ತೆ. That means 0 degree ಅಂತ ಕರಿಬೋದು. Cos 0 is nothing but this value is 1, right? We know that cos 0 is 1. ಹಂಗಂದ್ರೆ W is equal to F into X ಅಂತ ಬರ್ಕೋಬೋದು. ಲೆಟ್ ಅಸ್ ಟೇಕ್ ದಿಸ್ ಆಸ್ ಇಕ್ವೇಶನ್ 1. ಓಕೆನಾ? ಇದನ್ನ ಇಕ್ವೇಶನ್ 1 ಅಂತ ಬರ್ಕೋಣ. ಹಿಂಗಿರ್ಲಿ ಇದು ಸದ್ಯಕ್ಕೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಸರ್? ಈ ಫೋರ್ಸ್ ಇದೆಯಲ್ಲ, ಲೆಟ್ ಅಸ್ ಡಿಫೈನ್ ದಿಸ್. ಓಕೆ, ಸೊ ಫೋರ್ಸ್ ಅಂದ್ರೆ ಏನು ಗೊತ್ತು ನಮಗೆ? ಅಕಾರ್ಡಿಂಗ್ ಟು ಸೆಕೆಂಡ್ ಲಾ ಆಫ್ ನ್ಯೂಟನ್ಸ್, ಲಾಸ್ ಆಫ್ ಮೋಷನ್, ಎಫ್ ಇಸ್ ಈಕ್ವಲ್ ಟು ಎಮ್ ಎ ಅಂತ ಹೇಳ್ಬೋದು ನಾವು, ರೈಟ್? ಎಫ್ ಇಸ್ ಈಕ್ವಲ್ ಟು ಎಮ್ ಎ. ಸರಿ ಸರ್, ಆಕ್ಸಲರೇಷನ್ ಅಂದ್ರೇನು? ವಾಟ್ ಈಸ್ ಆಕ್ಸಲರೇಷನ್? ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ, ರೈಟ್? ದಟ್ ಮೀನ್ಸ್ ಈ ಆಕ್ಸಲರೇಷನ್ನ ಅಕಾರ್ಡಿಂಗ್ ಟು ಸಮ್ ಫಾರ್ಮುಲಾ ವಿ ಕ್ಯಾನ್ ರೈಟ್. ಯಾವ ಫಾರ್ಮುಲಾ ಸರ್? ಯಾವ ಫಾರ್ಮುಲಾ ಅಂತಂದರೆ ನಾವು ಇಂತಲೇ ಈ ಫಾರ್ಮುಲಾ ಓದಿದ್ವಿ ಆ್ಯಕ್ಚುಲಿ. ಸೊ ಲೆಟ್ ಅಸ್ ರೈಟ್ ದಟ್ ಫಾರ್ಮುಲಾ ರೈಟ್ ಹಿಯರ್. ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಯು ಸ್ಕ್ವಯರ್ ಪ್ಲಸ್ 2as. ಈ ಫಾರ್ಮುಲಾನ ನಾವು 9ನೇ ಕ್ಲಾಸ್ನಲ್ಲೇ ನೋಡಿದ್ವಿ ಹೌದಲ್ವಾ? ಸೊ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ವಿಲ್ ಡಿಫೈನ್ ಎ. ಅಂದರೆ ಎನ ಇಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕರ್ಕೊಂಬರೋಣ. ಯು ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಏನಾಗುತ್ತೆ? ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಆಯಿತು ಈಸ್ ಈಕ್ವಲ್ ಟು 2as, ಕರೆಕ್ಟಾ? ಪ್ಲಸ್ ಯು ಸ್ಕ್ವೇರ್ ಈ ಕಡೆ ಬಂದರೆ ಮೈನಸ್ ಯು ಸ್ಕ್ವೇರ್ ಆಯಿತು. ಸರಿ ಸರ್, 2 ಮತ್ತು ಎಸ್ ಅನ್ನು ಕೆಳಗಡೆ ಕಳಿಸಿದ್ರೆ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ 2s ಈಸ್ ಈಕ್ವಲ್ ಟು ಎಸ್ ಈಸ್ ವಾಟ್? ಎಸ್ ಅಂದ್ರೇನು? ಎಸ್ ಈಸ್ ಡಿಸ್ಪ್ಲೇಸ್ಮೆಂಟ್, ರೈಟ್? ಹಂಗಂದ್ರೆ ಎಸ್ ಅನ್ನು ನಾವು ಎಕ್ಸ್ ಅಂತ ಕೂಡ ಬರ್ಕೋಬಹುದು. ಇನ್ ದಿಸ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಎಕ್ಸ್ ಅಲ್ವಾ? ಅದಕ್ಕೆ ವಿ ಆರ್ ರೈಟಿಂಗ್ ಇಟ್ ಆಸ್ ಎಕ್ಸ್ ಈಸ್ ಈಕ್ವಲ್ ಟು ಎ. ಅಥವಾ ಇಲ್ಲೂ ಬರೋದು ಬೇಡ, ಎಕ್ಸು ಇನ್ ದಿಸ್ ಕೇಸ್, ರೈಟ್? ಸೊ ಇವಾಗ ಎ ಈಸ್ ಈಕ್ವಲ್ ಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ 2x ಅಂತ ಸಿಕ್ತು. ಇದನ್ನು ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ವಿಚ್ ಗಿವ್ಸ್ ಅಸ್ ಎಮ್ ಇಂಟು ಎ ಜಾಗದಲ್ಲಿ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಬೈ 2x. Let us take this as equation 2. Force is equal to m into v square minus u square by 2x. We will substitute the value of force in this formula, equation 1. Substitute equation 2 in equation 1. ಅರ್ಥ ಆಗ್ತಿಲ್ವಾ ಮಕ್ಕಳ? ಏನು ಮಾಡ್ತಾ ಇದ್ದೀವಿ? ಫೋರ್ಸ್ಗೆ ನಮ್ಗೆ ಏನೋ ಒಂದು ಈಕ್ವೇಶನ್ ಬಂದಿದೆ, ಇಲ್ಲಿ ಈ ವ್ಯಾಲ್ಯೂನ ತಗೊಂಡ್ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಅಷ್ಟೇ. which gives us work done, which is first equation work done is equal to force ಜಾಗದಲ್ಲಿ ಏನು ಹಾಕಬೇಕು? m into v square minus u square by 2x. ಇದು ಫೋರ್ಸ್ ಆಯಿತು, ಇಂಟು ಎಕ್ಸ್ ಇಲ್ಲಿದೆ, ಇಂಟು ಎಕ್ಸ್. ಸೊ ವಿ ವಿಲ್ ಕ್ಯಾನ್ಸಲ್ ದಿಸ್ ಎಕ್ಸ್ ಆ್ಯಂಡ್ ಎಕ್ಸ್, ರೈಟ್? ನ್ಯೂಮರೇಟರ್ ಇದೆ, ಇಲ್ಲಿ ಡಿನಾಮಿನೇಟರ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನೋ ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2 ಉಳೀತು. ಇಫ್ ಯು ಮಲ್ಟಿಪ್ಲೈ ದಟ್ ಏನಾಗುತ್ತೆ? ಡಬ್ಲ್ಯೂ ಇಸ್ ಈಕ್ವಲ್ ಟು ಎಮ್ನ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಎಮ್ ಇಂಟು ಯು ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 2, ಕರೆಕ್ಟಾ? ಲುಕ್ ಅಟ್ ದಿಸ್, ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಎಮ್ ಇಂಟು ಯು ಸ್ಕ್ವೇರ್ ಬೈ 2, ರೈಟ್? ಅದನ್ನು ಬರ್ಕೊಂಡಿದ್ದೀವಿ ಇಲ್ಲಿ. ಇಲ್ಲೇನು ಮಾಡ್ಬೋದು? ಈ 2ನ ಸ್ಪ್ಲಿಟ್ ಮಾಡಿ ಬರೆಯೋಣ, ಅಂದರೆ ಎರಡಕ್ಕೂ ಸಪ್ರೇಟಾಗಿ ಬರೆದ್ರೆ W is equal to m v square by 2 minus m u square by 2. m v square by 2 now we can write it also as 1 by 2 into m v square, ಅಥವಾ the work done W is equal to half m v square minus half m u square. half m v square ಅಂದ್ರೇನು? It is nothing but kinetic energy. ಇಲ್ಲಿ ವೆಲಾಸಿಟಿ ಯಾವ್ದಿರೋದು? v, which is final velocity. ಇಲ್ಲಿ ನೋಡಿದಿ, ಫೈನಲ್ ವೆಲಾಸಿಟಿ ಈಸ್ ವಿ, ರೈಟ್? ಹಂಗಂದ್ರೆ ದಿಸ್ ಈಸ್ ಫೈನಲ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದು.
ದಟ್ ಮೀನ್ಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಫೈನಲ್ ಮೈನಸ್ ಯು ಸ್ಕ್ವೇರ್ ಅಂದರೆ ಇನಿಷಿಯಲ್ ವೆಲೋಸಿಟಿ ಅಂದರೆ ಅವಾಗ ಇದ್ದಿದ್ದ ಎನರ್ಜಿ ಯಾವುದು ಹಾಫ್ ಎಮ್ ಯು ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಇನಿಷಿಯಲ್. ದಿಸ್ ಈಸ್ ದ ಪ್ರೂಫ್ ದಟ್ ಶೋಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ವರ್ಕ್ ಎಷ್ಟಾಯಿತು ಅಂದರೆ ಎಷ್ಟು ಕೈನೆಟಿಕ್ ಎನರ್ಜಿ ಇತ್ತು ಅದರ ಡಿಫ್ರೆನ್ಸೇ ಇಸ್ ನಥಿಂಗ್ ಬಟ್ ದ ವರ್ಕ್ ಡನ್. ಇಷ್ಟೇ, ದಿಸ್ ಈಸ್ ದ ಪ್ರೂಫ್. ರೈಟ್ ಮಕ್ಕಳ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕಾನ್ಸೆಪ್ಟ್ ಕೂಡ ಅರ್ಥ ಆಗಿರ್ಬೇಕು ನಿಮಗೆ, ಜೊತೆಗೆ ಪ್ರೂಫ್ ಕೂಡ. ಇದನ್ನ ಯೂಶಲಿ ದೇ ವಿಲ್ ಆಸ್ಕ್ ಫಾರ್ 3 ಮಾರ್ಕ್ಸ್. ಇದನ್ನ 3 ಮಾರ್ಕ್ಸ್ಗೆ ಸುಮಾರಷ್ಟು ಸರ್ತಿ ಕೇಳ್ತಾರೆ. ದೇ ವಿಲ್ ಆಸ್ಕ್ ಫಾರ್ 3 ಮಾರ್ಕ್ಸ್. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಸ್ ವೆಲ್. ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ತಗೊಳ್ಬಹುದು. ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಸ್ಕೋರ್ ದಿಸ್ 3 ಮಾರ್ಕ್ಸ್. ಸೊ ಇಷ್ಟೇ. ಮುಂದಿನ ಕ್ಲಾಸ್ನಲ್ಲಿ ನಾವು ವೇರಿಯಬಲ್ ಫೋರ್ಸನ್ನು ಅಂದರೆ ಫಾರ್ ವೇರಿಯಬಲ್ ಫೋರ್ಸ್ ವರ್ಕ್ ಎನರ್ಜಿ ಥಿಯರಮ್ನ ಕಲಿಯಕ್ಕೆ ಹೊರಟಿದ್ದೇವೆ. ಅದನ್ನು ಕೂಡ ನೋಡ್ತೀರಾ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಕ್ಕಳ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ. ಇದೇ ರೀತಿ ಮುಂದೆ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ವಿತ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ವೇರಿಯಬಲ್ ಫೋರ್ಸ್. ಟಿಲ್ ದೆನ್ ಥ್ಯಾಂಕ್ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು ಮಕ್ಕಳ. ಥ್ಯಾಂಕ್ ಯು ಮಕ್ಕಳ.